ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಚಾನಲ್ ಭಾಗ್ಯ. ಇವತ್ತಿನ ರೆಸಿಪಿ ಉಪ್ಪು ಸಾಂಬಾರು, ರಾಗಿ ಮುದ್ದೆ ಹಾಗೂ ಗೊಡ್ಖಾರ ಯಾವ ಥರ ಮಾಡೋದು ಮನೇಲಿ ಏನಾದ್ರು ಹೇಳ್ಕೊಡ್ತಾನೆ. ಮಳೆಗಾಲ ಚಳಿಗಾಲ ಇತ್ತು ಅಂದಾಗ ವಾರಕ್ಕೊಂದ್ಸರಿ ಈ ಉಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ರುಚಿಗೂ ಕೂಡ ಇರುತ್ತೆ. ಇದು ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗೋ ಸಾಮಗ್ರಿ: ತೊಗರಿಬೇಳೆ, ಹಸಿರು ಕಾಳು ಹಾಗೂ ಕಾಯಿ ತುರಿ, 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಎಣ್ಣೆ, ಕೀರೆ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಹಾಗೆ ಸೊಪ್ಪು ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಕಾಳನ್ನು ಕೂಡ ಎರಡನ್ನೂ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಚೆಂಬು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊತೀನಿ. ಅದು ಜಾಸ್ತಿ ಬೇಯೋ ಥರ ಮಾಡ್ಕೋಬೇಡಿ ಕಾಳು. ಅದು ಯಾವ ಥರ ಮಾಡೋದು ಅನ್ನೋದು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಈ ಕುಕ್ಕರ್ ಎಲ್ಲ 2 ವಿಸಿಲ್ ಕೂಗಿದ್ಮೇಲೆ ಅದು ತಕ್ಷಣ ಇಳಿಕೊಂಡು ಗಾಳಿ ಬಿಡಿಸ್ಕೊಳ್ಳಿ. ಕುಕ್ಕರ್ ಮೇಲೆ ನೀರುದು ತಕ್ಷಣ ಗಾಳಿ ಬಿಡಿಸ್ಕೊಂಡ ತಕ್ಷಣ ನೋಡಿ ಕಾಳು ನೋಡಿ ಥರ ಬೆಂದಿರಬೇಕು, ಜಾಸ್ತಿ ಬೆಂದಿರಬಾರ್ದು. ಸ್ವಲ್ಪ ಬೆಂದಿದ್ರೆ ಸಾಕಾಗುತ್ತೆ. ಹಾಗೆ ಕುಕ್ಕರ್ ಬಿಚ್ಚಿ ಮತ್ತೆ ಓಪನ್ ಮಾಡಿ ಕುಕ್ಕರ್ನ ಎತ್ತಿ ಒಲೆ ಮೇಲಿಟ್ಟು ಮತ್ತೆ ಬೇಯಿಸ್ಕೋಬೇಕಾಗತ್ತೆ ಕಾಳು. ಹಾಗೆ ತೊಳೆದಿಟ್ಕೊಂಡಿರೋ ಸೊಪ್ಪು ಕೂಡ ಕಟ್ ಮಾಡಿ ಅದೇ ಕಾಳು ಜೊತೆಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಒಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ, ಏಕೆಂದರೆ ಸೊಪ್ಪು ಪರ್ಪಲ್ ಹೊಡಿಬಾರ್ದು, ಕಹಿ ಬರಬಾರ್ದು ಅಂತ ನಾನು ಹಾಲು ಹಾಕೋತೀನಿ. ಹಾಗೆ ರುಚಿಯಾಗೂ ಕೂಡ ಇರುತ್ತೆ. ಸೊಪ್ಪು ಬೇಯಷ್ಟರಲ್ಲಿ ಮುದ್ದೆನೂ ಕೂಡ ಕಟ್ಕೊಳ್ಳೋಣ ಅಂತ ಮುದ್ದೆ ಕಟ್ಕೊತಾ ಇದ್ದೀನಿ. ಹಾಗೆ ಮುದ್ದೆ ಕಟ್ಕೊತಾ ಬೆಂದಿದೆಯಾ ಏನು ಅಂತ ಸೊಪ್ಪನ್ನು ಕೂಡ ಚೆಕ್ ಮಾಡಿ ನೋಡ್ಕೊತೀನಿ. ಸೊಪ್ಪು ಬೆಂದೋಗ್ಬಿಟ್ರೆ ಜಾಸ್ತಿ ಮುದ್ದೆ ಥರ ಅದು ಎಲ್ಲ ಗಂಟು ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನೋಡ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೊಪ್ಪು ಕೂಡ. ರಾಗಿ ಹಿಟ್ಟೆಲ್ಲ ಗಂಟಿದ್ದೇ ಥರ ಹೊಂದ್ಸ್ಕೊಂಡಿದ್ದೀನಿ. ಈಗ ಎಲ್ಲನೂ ಮುದ್ದೆ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸೊಪ್ಪು ಒಲೆ ಮೇಲೆ ಹಾಕಿರೋದನ್ನು ಕೂಡ ಮಧ್ಯೆ ನೋಡ್ಕೋತೀನಿ, ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋತಾ ಇರ್ತೀನಿ. ಏಕೆಂದರೆ ಬೇಗ ಬೆಂದೋಗ್ಬಿಡುತ್ತೆ ಸೊಪ್ಪು, ಅದಕ್ಕಾಗಿ ನೋಡ್ಕೋತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಮುದ್ದೆ ಎಲ್ಲ ರೆಡಿ ಆಯಿತು. ಹಾಗೆ ಸೊಪ್ಪು ಕೂಡ ಬೆಂದಿದೆ. ಸೊಪ್ಪನ್ನು ಜಾಲರಿ ಬೇಸನ್ನೆಲ್ಲ ಹಾಕೊಂಡು ಬಸ್ಕೊತಾ ಇದ್ದೀನಿ, ಕಾಳು ಸೊಪ್ಪು ಎಲ್ಲನೂ. ಅದೇ ಸೊಪ್ಪಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಗೂ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಎಣ್ಣೆ ಬಿಟ್ಟು ಬಾಣಲಿಗೆ ಒಗ್ಗರಣೆ ಮಾಡ್ಕೊತಾ ಇರ್ತೀನಿ. ಸೊಪ್ಪು ಕೂಡ ಜೊತೆಗೆ ಕಾಯಿ ತುರಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸೊಪ್ಪು ಒಗ್ಗರಣೆ ಮಾಡು ಎಲ್ಲ ರೆಡಿ ಆಯಿತು. ಸೊಪ್ಪು ಸಾಂಬಾರು, ರಾಗಿ ಮುದ್ದೆ 3 ರೆಡಿಯಾಗಿದೆ. ಈಗ ಗೊಡ್ಖಾರ ಯಾವ ಥರ ಮಾಡೋದು ಅನ್ನೋದನ್ನು ನೋಡಿ ಹೇಳ್ಕೊಡ್ತೇನೆ. ಹಾಗೆ ಹಿಂದೆ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೇನೆ, ಅದಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ಆ ವಿಡಿಯೋದಲ್ಲೂ ಕೂಡ ನೋಡ್ಬೋದು.
ಇವಾಗ ಗೊಡ್ಡು ಖಾರ ಯಾವ ಥರ ರೆಡಿ ಮಾಡ್ಕೊತೇನೆ ಅನ್ನೋದು ನೋಡಿ ಫ್ರೆಂಡ್ಸ್. ಇದಕ್ಕೆ ಏನೇನು ಹಾಕ್ತೀನಿ ಅನ್ನೋದು ಕೂಡ ಹೇಳ್ಕೊಡ್ತೇನೆ ಮತ್ತೊಂದು ಸಾರಿ. ಜೀರಿಗೆ, ಮೆಣಸು, ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನೀರು ಹಾಕ್ತೀನಿ, ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಫಸ್ಟೇ ಹಾಕಿದ್ರೆ ಮೆಣಸಿನ್ಕಾಯಿ ಸವಿಯೋದಿಲ್ಲ. ಅದಕ್ಕಾಗಿ ನಾನು ಮೊದಲು ಪೌಡ್ರ್ ಮಾಡ್ಕೋತೀನಿ, ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋತೀನಿ ಖಾರ. ಕೊನೆಯದಾಗಿ ಖಾರನೂ ಕೂಡ ರೆಡಿ ಆಯಿತು. ಉಪ್ಪು ಸಾಂಬಾರು, ರಾಗಿ ಮುದ್ದೆ, ಖಾರ ಇಷ್ಟು ಕೂಡ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿ ಕಡೆ ಉಪ್ಪು ಸಾಂಬಾರು, ಖಾರ, ರಾಗಿ ಮುದ್ದೆ ಯಾವ ಥರ ಮಾಡ್ತೇವೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ವಾರಕ್ಕೊಂದು ಸಾರ ಆದರೂ ಉಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಕಣ್ಣಿಗೆ ತಂಪಾಗುತ್ತೆ, ಹಾಗೂ ನಾಲಿಗೆಗೂ ಕೂಡ ರುಚಿ ಅನಿಸುತ್ತೆ. ಹಾಗೆ ಉಪ್ಪು ಸಾಂಬಾರು, ರಾಗಿ ಮುದ್ದೆ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.